ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಕೆಲವೊಂದು ವಿಷಯಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತಿದ್ದೀನಿ. ತಮಗೆಲ್ಲರಿಗೂ ಗೊತ್ತಿರುವಂತೆ ಕಳೆದ ತಿಂಗಳು ತಾವು CET ಪರೀಕ್ಷೆಯನ್ನ ಬರೆದಿದ್ದೀರಿ. CBSE ವಿದ್ಯಾರ್ಥಿಗಳು, ICSE, ICS ಮತ್ತೆ ಬೇರೆ ಬೇರೆ ರಾಜ್ಯದ ಬೋರ್ಡಿನ ಪರೀಕ್ಷೆಗಳನ್ನು ಬರೆದಂಥ ವಿದ್ಯಾರ್ಥಿಗಳು ತಾವು CET ಬರೆದಿರ್ತೀರ. ತಮ್ಗೆಲ್ಲರಿಗೂ ಗೊತ್ತಿರುವಂತೆ CET ರ್ಯಾಂಕ್ ಅನ್ನು ಕೊಡುವಂಥದ್ದು PUCಯ 50% ಮಾರ್ಕ್ಸು ಮತ್ತು CETಯ 50% ಮಾರ್ಕ್ಸ್ ಅನ್ನು ತೆಗೆದುಕೊಂಡು ನಾವು ವಿವಿಧ ಕೋರ್ಸ್ಗಳಿಗೆ ರ್ಯಾಂಕ್ ಅನ್ನು ಕೊಡ್ತೀವಿ. ಅದರಲ್ಲಿ ವೆಟರ್ನರಿಗೆ ತಮಗೆ ಗೊತ್ತಿರುವಂತೆ ಒಂದು CET PCB ಸಬ್ಜೆಕ್ಟ್ ಅನ್ನು ಆಧರಿಸಿ ಮಾತ್ರ ರ್ಯಾಂಕ್ ಕೊಡುವಂಥದ್ದು. ಈ ಹಿಂದೆ CBSE ಮತ್ತು ICSE ಬೋರ್ಡಿನ ವಿದ್ಯಾರ್ಥಿಗಳಿಗೆ KEA ವತಿಯಿಂದ ನಿಮ್ಮ PUC ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತಿದ್ವಿ. ಈ ಬಾರಿ ನಾವು CBSE ಮತ್ತು ICSE ಬೋರ್ಡಿಂದ ನಾವು ತಮ್ಮ ಅಂಕಗಳನ್ನು, PUC ಅಂಕಗಳನ್ನು ನಾವು ತೆಗೆದುಕೊಂಡು ನಾವೇನೇ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವ್ಯಾರೂ ನಿಮ್ಮ PUC ಅಂಕಗಳನ್ನು KEA ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡುವಂತಹ ಅಗತ್ಯವಿಲ್ಲ. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದಕ್ಕೆ ತಮಗೆ ತಿಳಿಸ್ಬೇಕು ಅಂತೇಳಿ ನಾನು ವಿಡಿಯೋ ಮೂಲಕ ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೆಲವರು ಇದ್ದಾರೆ. ಅಂದರೆ ಬೇರೆ ಬೇರೆ ರಾಜ್ಯದ ಬೋರ್ಡ್ ಪರೀಕ್ಷೆ, ಅಂದರೆ ಉದಾಹರಣೆಗೆ ಹೊರನಾಡು ಕನ್ನಡಿಗರು, ಗಡಿನಾಡು ಕನ್ನಡಿಗರು ಏನಿದ್ದೀರಾ, ತಾವು ಬೇರೆ ರಾಜ್ಯದ ಬೋರ್ಡಿನ ಪರೀಕ್ಷೆಯನ್ನು ಬರೆದಿರ್ತೀರಾ. ಆ ರಾಜ್ಯದ ಬೋರ್ಡಿಂದ ಎಲ್ಲ ನಾವು ಮಾಹಿತಿ ಪಡೆಯುವಂಥದ್ದು ಕಷ್ಟ ಆಗಿರೋದ್ರಿಂದ ತಮ್ಗಳಿಗೆ ಮಾತ್ರ ನಾವು ಲಿಂಕನ್ನು ಬಿಟ್ಟಿದ್ದೀವಿ ನಿಮ್ಮ PUC ಅಂಕಗಳನ್ನು ಅಪ್ಡೇಟ್ ಮಾಡುವಂಥದ್ದಕ್ಕೆ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಕರ್ನಾಟಕ ರಾಜ್ಯದಲ್ಲಿರುವಂತಹ CBSE, ICSE ಮತ್ತು ಕರ್ನಾಟಕ PU ಬೋರ್ಡ್ ನಡೆಸುವಂತಹ ಈ 3 ಬೋರ್ಡ್ ಇಲ್ಲಿ ನಡೆದಿರುವಂತಹ ಪರೀಕ್ಷೆಗಳಲ್ಲಿ ತಾವು PUC ಪಾಸ್ ಆಗಿರುವಂಥವರ ಅಂಕಗಳನ್ನು ನಾವು ಸಂಬಂಧಪಟ್ಟ ಬೋರ್ಡ್ಗಳಿಂದನೇ ತೆಗೆದುಕೊಳ್ತೀವಿ. ಯಾವ ವಿದ್ಯಾರ್ಥಿಗಳು ತಾವು ತಮ್ಮ PUC ಅಂಕಗಳನ್ನು KEA ವೆಬ್ಸೈಟಲ್ಲಿ ಬಂದು ಅಪ್ಲೋಡ್ ಮಾಡುವಂತಹ ಅಗತ್ಯವಿಲ್ಲ. ತಮಗೆ ಇನ್ನೊಂದು ಗಮನಕ್ಕೆ ತರ್ತೀನಿ, ತಾವೀಗಾಗಲೇ CET ಅಪ್ಲಿಕೇಶನ್ನಲ್ಲಿ ತಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿದ್ದೀರಾ, ಪರೀಕ್ಷೆಯನ್ನು ರಿಜಿಸ್ಟರ್ ನಂಬರ್ ಕೊಟ್ಟಿದ್ದೀರಾ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಏನಾದರೂ ತಪ್ಪಿತ್ತು ಅಂತಂದರೆ ಸರಿಪಡಿಸಿ, ಎಡಿಟಿಂಗ್ ಆಪ್ಷನ್ ಇದೆ. ಯಾಕೆ ಅಂತಂದರೆ ನಾವು ಬೋರ್ಡಿಂದ ನಿಮ್ಮ PUC ಅಂಕ ಬಂದಾಗ ನಾವು ಮ್ಯಾಚ್ ಮಾಡ್ತೀವಿ. ನೀವು ರಿಜಿಸ್ಟರ್ ನಂಬರ್ ಸರಿ ಬರೆದಿತ್ತು ಅಂತಂದರೆ ಸರಿಯಾಗಿ ಮ್ಯಾಚ್ ಆಗುತ್ತೆ. ಇದು ತಮ್ಮ PUC ಅಂಕಗಳನ್ನು ಎಂಟ್ರಿ ಮಾಡುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು CBSE, ICSE ವಿದ್ಯಾರ್ಥಿಗಳು ದೂರವಾಣಿ ಮೂಲಕ ನಮಗೆ ಕೇಳ್ತಿದ್ದರಿಂದ ನಾನು ಇದನ್ನು ತಮಗೆ ತಿಳಿಸ್ಲಿಕ್ಕೆ ಇಚ್ಛೆಪಟ್ಟೆ. ದಾಖಲೆ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ತಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಮುಂದುವರೆದು ತಮಗೆ ಹೆಚ್ಚಿನ ಮಾಹಿತಿ ಕೊಡುವಂಥದ್ದು ಅಂತಂದರೆ, ಯಾರು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ A ಕ್ಲಾಸ್, ಅಂದರೆ ಕರ್ನಾಟಕದ ವಿದ್ಯಾರ್ಥಿಗಳು, ಬಹುತೇಕ ಕರ್ನಾಟಕದ ವಿದ್ಯಾರ್ಥಿಗಳು A ಕ್ಲಾಸಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಿರ್ತೀರ. ತಾವು ಕ್ಯಾಸ್ಟು, ಇನ್ಕಮ್ಮು, 371J ಏನು ನೀವು ಆನ್ಲೈನಲ್ಲಿ ಕಂದಾಯ ಇಲಾಖೆಯಿಂದ ಸರ್ಟಿಫಿಕೇಟನ್ನು ತೆಗೆದುಕೊಂಡಿರ್ತೀರ, ಅದನ್ನು ನಾವು ಬ್ಯಾಕ್ ಎಂಡಲ್ಲಿ ತಂತ್ರಾಂಶದ ಮೂಲಕನೇ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ. ಕನ್ನಡ ಮೀಡಿಯಮ್ಮು, ರೂರಲ್ಲು ಮತ್ತು ಲಿಂಗ್ವಿಸ್ಟಿಕ್ಕು ಮತ್ತು ರಿಲಿಜಿಯಸ್ ಮೈನಾರಿಟಿಗೆ ಸಂಬಂಧಪಟ್ಟಂತೆ ತಾವು ಸ್ಟಡಿ ಸರ್ಟಿಫಿಕೇಟನ್ನು ತಗೊಂಡಿರ್ತೀರ, ತಾವು ಅದನ್ನು ಕ್ಲೈಮ್ ಮಾಡಿರ್ತೀರ. ತಮಗೆಲ್ಲರಿಗೂ ನಾವು ಹೇಳಿದ್ವಿ ತಮ್ಮ ಕಾಲೇಜಲ್ಲೇ ತಾವು ದಾಖಲೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಅಂತೇಳಿ. ಅದನ್ನ ಈಗಾಗಲೇ ಬಹುತೇಕ ಮಾಡಿಕೊಂಡಿದ್ದೀರಾ. ಯಾರಾದ್ರೂ ಮಾಡ್ಕೊಂಡಿಲ್ಲ, ಈಗ ಎಡಿಟ್ ಆಪ್ಷನ್ ಇದೆ, ನಾವು ಮೊದಲು ರೂರಲ್ ಹಾಕಿರಲಿಲ್ಲ, ಈಗ ನಾನು ರೂರಲ್ ಹಾಕಿದ್ದೀನಿ ಅಂತಂದರೆ ಅಡ್ಡಿ ಇಲ್ಲ. ತಾವು ರೂರಲ್ ಹಾಕಿರ್ತೀರ, ತಾವು ತಮ್ಮ ಕಾಲೇಜಿಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಳ್ಬೋದು. ಒಂದ್ಸರಿ ಪ್ರಿನ್ಸಿಪಾಲು ತಮ್ಮ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರ ಲಾಗಿನ್ನಲ್ಲಿ ಹೋಗಿ ವೆರಿಫೈಡ್ ಅಂತ ಕೊಡ್ತು ಅಂತಂದರೆ ನಂತರ ತಾವು ತಮ್ಮ ಅಪ್ಲಿಕೇಶನ್ ನೋಡಿದರೆ ಕ್ಲೈಮ್ಡ್ ವೆರಿಫೈಡ್ ಅಂತ ಬಂದಿರುತ್ತೆ. ಉದಾಹರಣೆಗೆ ನಾವು ತಮ್ಮ ಅಪ್ಲಿಕೇಶನ್ನಲ್ಲಿ ರೂರಲ್ ಕ್ಲೈಮ್ಡ್ ವೆರಿಫೈಡ್, ಕನ್ನಡ ಮೀಡಿಯಂ ಕ್ಲೈಮ್ಡ್ ವೆರಿಫೈಡ್ ಅಂದರೆ ವೆರಿಫೈ ಆಗಿದೆ, ಅದು ಸರಿ ಇದೆ ಅಂತ ನಿಮ್ಮ ರಿಸರ್ವೇಷನ್ಗೆ ಕನ್ಸಿಡರ್ ಆಗುತ್ತೆ. A ಕ್ಲಾಸನ್ನು ಹೊರತುಪಡಿಸಿ ಇರುವಂತಹ B, C, D, Z ತನಕ ಬೇರೆ ಬೇರೆ ಕೆಟಗರಿ ಇರುವಂತಹ ವಿದ್ಯಾರ್ಥಿಗಳಿದ್ದೀರಾ. ತಮಗೆ 5ನೇ ತಾರೀಕಿಂದ 15ನೇ ತಾರೀಕಿನವರೆಗೆ, ಇವತ್ತಿನವರೆಗೆ ತಾವು ಸ್ಲಾಟನ್ನು ಬುಕ್ ಮಾಡಿ ತಾವು KEAಗೆ ಬಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ಕೊಳ್ಳುವಂಥದ್ದಕ್ಕೆ ತಮಗೆ ತಿಳಿಸಿದ್ವಿ. ಸಾಕಷ್ಟು ವಿದ್ಯಾರ್ಥಿಗಳಿಗಾಗಲೇ ಮಾಡಿಸ್ಕೊಂಡಿದ್ದೀರಾ. ಮುಂದುವರೆದು ಅದನ್ನು 20ನೇ ತಾರೀಕಿನ ತನಕ ನಾವು ದಿನಾಂಕವನ್ನು ವಿಸ್ತರಿಸಿದ್ದೀವಿ. ಯಾರಾದರೂ ದಾಖಲೆ ಪರಿಶೀಲನೆ ಮಾಡ್ಕೊಂಡಿಲ್ಲ ಅಂತಂದರೆ ತಾವು 20ನೇ ತಾರೀಕಿನ ತನಕ KEA ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡು ತಾವು ದಾಖಲೆಯನ್ನು ಪರಿಶೀಲನೆ ಮಾಡಿಕೊಳ್ಳಬಹುದು. ಇನ್ನು A ಕ್ಲಾಸಲ್ಲಿರುವಂತಹ ವಿದ್ಯಾರ್ಥಿಗಳು ಮತ್ತು ಕೆಲವು ಬೇರೆಯವರು, ಕೆಲವು ಎಕ್ಸ್ ಸರ್ವಿಸ್ ಮೆನ್ ಮಕ್ಕಳು ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಈ ಥರ ಬೇರೆ ಬೇರೆ ತಾವು ವಿಶೇಷ ರಿಸರ್ವೇಷನನ್ನು, ವಿಶೇಷ ಸಾಧನೆಗಳಿಗೋಸ್ಕರ ತಾವು ಸರ್ಟಿಫಿಕೇಟ್ ಏನಿತ್ತು NCC
ಡಿಫೆನ್ಸು, ಎಕ್ಸ್ ಡಿಫೆನ್ಸು ಈ ಥರದ್ದೆಲ್ಲ ತಾವು ಕ್ಲೈಮ್ ಮಾಡಿದ್ರಿ. ತಮ್ಗಳಿಗೆ ದಾಖಲೆಯನ್ನು ಸಲ್ಲಿಸುವಂಥದ್ದಕ್ಕೆ ನಾವು ಹೇಳಿದ್ವಿ. ಈಗಾಗಲೇ ದಾಖಲೆಗಳನ್ನು ಸಲ್ಲಿಸಿದಿರ ಪ್ರಾಧಿಕಾರಕ್ಕೆ. ತಾವು ಕೊಟ್ಟಿರುವಂತಹ ದಾಖಲೆಗಳನ್ನು ಆಯಾಯ ಇಲಾಖೆಗೆ, ಉದಾಹರಣೆಗೆ ಡಿಫೆನ್ಸ್ ಕ್ಲೈಮ್ ಮಾಡಿತ್ತು ಅಂತಂದರೆ ಆ ಡಿಫೆನ್ಸ್ ಅವರಿಗೆ ನಾವು ಕಳಿಸಿ ಪರಿಶೀಲನೆ ಮಾಡಿ ನಿಮ್ಮ ರಿಸರ್ವೇಷನ್ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅನ್ನುವಂಥದ್ದು ನಾವು ಸದ್ಯದಲ್ಲೇ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತೀವಿ. ಸ್ಪೋರ್ಟ್ಸ್ ಕ್ಲೈಮ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದ ಮಾಹಿತಿ. ತಮಗೆ ಇಲ್ಲಿವರೆಗೆ ನಾವು ಸ್ಲಾಟ್ ಕೊಟ್ಟಿರಲಿಲ್ಲ. ನಾಳೆಯಿಂದ 20ನೇ ತಾರೀಕಿನ ತನಕ ಸ್ಪೋರ್ಟ್ಸ್ ಕ್ಲೈಮ್ ಮಾಡಿರುವಂತಹ ವಿದ್ಯಾರ್ಥಿಗಳ ದಾಖಲೆ ಪರಿಶೀಲನೆಯನ್ನು ಪ್ರಾಧಿಕಾರದ ವತಿಯಿಂದ ನಡೆಸಲಾಗ್ತಾ ಇದೆ. ಯುವಜನ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳು ಇಲ್ಲಿ ಬಂದು ನೀವು ಏನು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಏನು ಸರ್ಟಿಫಿಕೇಟು ಮೆಡಲ್ಸ್ ಪಡೆದಿರ್ತೀರಾ ಆ ದಾಖಲೆಗಳನ್ನು ನೀವು ತೆಗೆದುಕೊಂಡು ಬಂದರೆ ಅವರು ಪರಿಶೀಲನೆ ಮಾಡಿ ತಾವು ಸ್ಪೋರ್ಟ್ಸ್ ಕೋಟಾದಲ್ಲಿ ಸೀಟ್ ಪಡಿಲಿಕ್ಕೆ ಎಲಿಜಿಬಲ್ ಇದ್ದೀರಾ ಇಲ್ವಾ ಅನ್ನುವಂಥದ್ದನ್ನು ತಿಳಿಸ್ತಾರೆ. ದಯಮಾಡಿ ಸ್ಪೋರ್ಟ್ಸ್ ಕ್ಲೈಮ್ ಮಾಡಿರುವಂತಹ ವಿದ್ಯಾರ್ಥಿಗಳು ತಾವು KEA ವೆಬ್ಸೈಟಲ್ಲಿ ಹೋಗಿ ನಾಳೆಯಿಂದ ತಾವು 20ನೇ ತಾರೀಕಿನ ತನಕ ಅಪಾಯಿಂಟ್ಮೆಂಟ್ ತಗೊಳ್ಬೋದು. ತಾವು ಅಪಾಯಿಂಟ್ಮೆಂಟ್ ತಗೊಂಡು ಪೂರಕ ದಾಖಲೆಗಳೊಂದಿಗೆ ತಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿಗೆ ಬಂದರೆ ನಾವು ದಾಖಲೆಯನ್ನು ಪರಿಶೀಲನೆಯನ್ನು ಮಾಡ್ತೀವಿ. ಇದು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ. ಬಹುತೇಕ ದಾಖಲೆ ಪರಿಶೀಲನೆಗೆ ಸಂಬಂಧಪಟ್ಟಂತೆ 20ನೇ ತಾರೀಕೊಳಗೆ ನಮ್ಮದು ಎಲ್ಲದನ್ನು ಮುಗಿಯುತ್ತೆ. ಕೆಲವರು ದೂರವಾಣಿ ಮೂಲಕ A ಕ್ಲಾಸ್ ಕ್ಲೈಮ್ ಮಾಡಿರೋರು ದಾಖಲೆ ನಾನು ಈಗಾಗಲೇ ಕ್ಲಾರಿಫೈ ಮಾಡಿದ್ದೀನಿ. ತಾವು A ಕ್ಲಾಸಲ್ಲಿರುವಂತಹ ವಿದ್ಯಾರ್ಥಿಗಳು ನೀವು ಇಲ್ಲೆಲ್ಲೂ ಬರುವಂಥ ಅಗತ್ಯ ಇಲ್ಲ. ತಮ್ಮ ಕಾಲೇಜ್ ಪ್ರಿನ್ಸಿಪಾಲೇನೆ ವೆರಿಫೈ ಮಾಡ್ತಾರೆ. ದಾಖಲೆ ಪರಿಶೀಲನೆ ಮಾಡುವಂಥದ್ರ ಬಗ್ಗೆ ತಮಗೆಲ್ಲ ಸ್ಪಷ್ಟತೆ ಬಂದಿದೆ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ತಾವು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೊಬೈಲ್ ಆ್ಯಪನ್ನು ಸಹ ರಿಲೀಸ್ ಮಾಡಿದೆ. ತಾವು ದಯಮಾಡಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ನಮ್ಮ ವೆಬ್ಸೈಟಲ್ಲಿ ಲಿಂಕು ಮತ್ತು QR ಕೋಡ್ ಇದೆ. ನಾವು ಯಾವುದೆಲ್ಲ ಹೊಸ ಹೊಸ ಮಾಹಿತಿಗಳು ಬರುತ್ತೆ ತಮಗೆ ಮುಟ್ಟಿಸ್ಬೇಕು ಅಂತೇಳಿದೆ ಅದನ್ನು ನಾವು ಈ ಮೊಬೈಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ನೋಟಿಫಿಕೇಶನ್ ಡಿಸ್ಪ್ಲೇ ಆಗುತ್ತೆ, ಅದರಿಂದ ನಿಮಗೆ ಸಹಾಯ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಈಗೇನು ತಾವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ಲು, ನಾವು ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಮಾಹಿತಿಗೋಸ್ಕರ ನಾವು KEA ವತಿಯಿಂದ ಅಧಿಕೃತವಾಗಿ ಈ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದೀವಿ. ನಾವು ನಿರಂತರವಾಗಿ ಹೊಸ ಹೊಸ ಮಾಹಿತಿ ತಮಗೆ ಅನುಕೂಲ ಆಗುವಂಥದ್ದೇನಿದೆ ಅದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. KEA ಯೂಟ್ಯೂಬ್ ಚಾನಲ್ಗೆ ಸಹ ತಾವು ಸಬ್ಸ್ಕ್ರೈಬ್ ಆಯಿತು ಅಂತಂದರೆ ನಿಮಗೆ ಒಳ್ಳೆ ರೀತಿಯ ಸರಿಯಾದ ಮಾಹಿತಿ ಸಿಗುವಂಥದ್ದಕ್ಕೆ ಸಹಾಯ ಆಗುತ್ತೆ. ತುಂಬ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಗ್ಗೆ ಕುತೂಹಲ ಇದೆ. ನಿಮಗೆಲ್ಲ ಗೊತ್ತಿರುವಂತೆ ನಾವು PUCಯ 50% ಅಂಕಗಳನ್ನು ಮತ್ತು CETಯ 50% ಅಂಕಗಳನ್ನು ಪರಿಗಣಿಸಿ ರ್ಯಾಂಕನ್ನು ನಾವು ನೀಡುವುದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕಳೆದ ವರ್ಷದಿಂದ PUC ವಿದ್ಯಾರ್ಥಿಗಳಿಗೆ 3 ಪರೀಕ್ಷೆಗಳನ್ನು ಮಾಡ್ತಾ ಇದೆ. ನಾವೀಗಾಗಲೇ ತೀರ್ಮಾನ ಮಾಡಿರುವಂತೆ ಬೆಸ್ಟ್ ಆಫ್ 2 ತಾವು ಈಗಾಗಲೇ ಒಂದು ಪರೀಕ್ಷೆ ಬರೆದಿದ್ದೀರಾ, ಇನ್ನೊಂದು ಪರೀಕ್ಷೆ ಬರೆದು ಈಗ ವ್ಯಾಲ್ಯೂಯೇಷನ್ ನಡೀತಾ ಇದೆ. PU ಬೋರ್ಡಿನ ಕರ್ನಾಟಕ ರಾಜ್ಯದ PU ಬೋರ್ಡಿನ 2ನೇ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ ನಂತರ ಅವರು ನಮಗೆ ಬೆಸ್ಟ್ ಆಫ್ 2ದು ರಿಸಲ್ಟನ್ನು ಕೊಡ್ತಾರೆ. ಆ ಮಾರ್ಕ್ಸನ್ನು ತೆಗೆದುಕೊಂಡು ನಾವು CET 50% ತಗೊಂಡು ನಾವು ರಿಸಲ್ಟ್ ಬಿಡುವಂಥದ್ದು. ಹಾಗಾಗಿ ನಮ್ಮ ಕಡೆಯಿಂದ ಎಲ್ಲ ಪ್ರಕ್ರಿಯೆ ಮುಗಿದಿದೆ. ನಾವು PU 2ನೇ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ ನಂತರ ಅವರು ನಮಗೆ ಡಾಟಾ ಕೊಟ್ಟ ನಂತರ ನಾವು ರಿಸಲ್ಟನ್ನು ಬಿಡುಗಡೆ ಮಾಡ್ತೀವಿ. ತಾವು ಈ ಮುಂದಿನ ವಾರದಲ್ಲಿ ಆ ಎಲ್ಲ ಪ್ರಕ್ರಿಯೆ ಮುಗಿಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ತಾವು ಈಗ ಸದ್ಯಕ್ಕೆ ದಾಖಲೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವಂಥದ್ದು ಹಾಗೂ ಮುಂದೆ ತಾವು ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಕಾಲೇಜು, ಈ ಬಗ್ಗೆ ಹೆಚ್ಚು ತಾವು ಸ್ಟಡಿ ಮಾಡುವಂಥದ್ದಕ್ಕೆ ಎಲ್ಲ ಮಕ್ಕಳು ಮತ್ತು ಪೋಷಕರಲ್ಲಿ ನಾನು ಪ್ರಾಧಿಕಾರದ ವತಿಯಿಂದ ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.